ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಬಾಳೆಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಣ್ಣಾಗಿ ಹೋಗ್ತಿತ್ತು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಂಥ ಬಾಳೆಹಣ್ಣು ಹಣ್ಣಾಗ್ತಿತ್ತು. ಅದನ್ನು ಇನ್ನೇನು ಮಾಡೋದು, ಇನ್ನು ಬನ್ಸ್ ಮಾಡಬೇಕು ಅಂದರೆ ಯಾರೂ ತಿನ್ನೋದು ಇಲ್ಲ ನಮ್ಮಲ್ಲಿ, ನಾನು ಒಬ್ಬನೇ ತಿನ್ನಬೇಕಾಗತ್ತೆ. ಅದಕ್ಕೆ ನಾನು ಪಚ್ಚ ಬಾಳೆಹಣ್ಣು ತಂದಿದ್ದೆ 1.5 kg. ಅದನ್ನೆಲ್ಲ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಬಾಳೆಹಣ್ಣಿಗೆ ರುಚಿಗೆ ತಕ್ಕಷ್ಟು ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ ಮತ್ತು ಹನಿ ಇದಿಷ್ಟನ್ನು ಹಾಕಿ ನಾನು ಪಂಚಾಮೃತವನ್ನು ಮಾಡ್ತಾಯಿದ್ದೀನಿ, ಅಥವಾ ರಸಾಯನ ಅಂತ ಬೇಕಾದ್ರೂ ಹೇಳ್ಬೋದು. ಬಹಳ ಸಿಂಪಲ್ಲಾಗಿ ಯಾರಾದರೂ ಮನೆಗೆ ಬಂದರೂ ಗೆಸ್ಟ್ಗಳಿಗೆ ನೀವು ಈ ರೀತಿಯಾಗಿ ಫ್ರೆಂಡ್ಸ್ಗಳಿಗೆ ಕೊಡ್ಬೋದು. ತಕ್ಷಣದಲ್ಲೇ ಆಗೋಗುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಆಯಿತು, ಜಟಾಪಟ್ ಅಂತ ರಸಾಯನ ಅಥವಾ ಪಂಚಾಮೃತ. ಕೆಲವರು ತುಪ್ಪ ಹಾಕ್ತಾರೆ, ಉತ್ತುತ್ತೆ ಹಾಕ್ತಾರೆ, ಮತ್ತು ಖರ್ಜೂರ ಅಂದರೆ ಉತ್ತುತ್ತೆ ಅಂದರೆ ಖರ್ಜೂರ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲವನ್ನು ಹಾಕ್ತಾರೆ, ಕಲ್ಸಕ್ಕರೆ ಹಾಕ್ತಾರೆ. ನಾನು ಅದನ್ನೇನು ಹಾಕ್ತಿಲ್ಲ. ಸಿಂಪಲ್ಲಾಗಿ ಕೇವಲ ಒಂದು 15 ನಿಮಿಷದಲ್ಲಿ ಇದನ್ನೆಲ್ಲ ಹಾಕಿ ರುಚಿಕಟ್ಟಾದ ರಸಾಯನ ಮಾಡ್ಕೋಬೋದು. ಇದನ್ನು ನೀವು ಹಬ್ಬ ಹರಿದಿನಗಳಲ್ಲಿ ದೇವರ ನೈವೇದ್ಯಕ್ಕೂ ಆಗುತ್ತೆ. ಹುಣ್ಣಿಮೆ ದಿನ, ಮತ್ತು ಈಗ ಸಂಕಷ್ಟಹರ ಚತುರ್ಥಿ ಬರುತ್ತೆ, ಮಂಗಳಗೌರಿ ವ್ರತ ಬರುತ್ತೆ, ಬೇರೆ ಏನಾದರೂ ಮಾಡೋಕ್ಕಾಗದೇ ಇದ್ದ ಸಂದರ್ಭದಲ್ಲಿ ನಿಮಗೆ ಅನಾರೋಗ್ಯ ಇರೋರು ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ರಸಾಯನವನ್ನು ಮಾಡಿಕೊಂಡು ದೇವರ ನೈವೇದ್ಯವನ್ನು ಸಹ ಮಾಡ್ಬೋದು. ಎಲ್ಲದಕ್ಕೂ ಶ್ರೇಷ್ಠವಾದದ್ದು ಈ ಪಂಚಾಮೃತ ಅಥವಾ ರಸಾಯನ. ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಹನಿ ಬದಲು ಕೆಲವರು ತುಪ್ಪ ಹಾಕ್ತಾರೆ, ನಾನು ತುಪ್ಪ ಬಳಸ್ತಿಲ್ಲ, ಹನಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ, ಆರೋಗ್ಯಕರವಾದ, ತಿನ್ನಲು ಶ್ರೇಷ್ಠವಾದಂಥ ಪಂಚಾಮೃತ ಅಥವಾ ರಸಾಯನ ಕ್ಷಣ ಮಾತ್ರದಲ್ಲಿ ರೆಡಿಯಾಗುತ್ತೆ. ಸ್ನೇಹಿತರೆ ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನಾನು ಇಲ್ಲಿ ತೊಗೊಂಡಿದ್ದು ಲಯನ್ ಕಂಪನಿ ಅವ್ರದ್ದು ಹನಿ, ಆಯಿತಾ. ನೆಕ್ಸ್ಟ್ ಮಂತ್ಗೆ ಇದು ಎಕ್ಸ್ಪೈರಿ ಆಗೋಗ್ತಿತ್ತು. 36 ರೂಪಾಯಿ 50 ಗ್ರಾಮ್ದು ಹನಿ. ಅದನ್ನು ಸಂಪೂರ್ಣ ಹಾಕಿದ್ದೀನಿ. ಏಲಕ್ಕಿ, ನಾನು ತೊಗೊಂಡಿದ್ದಂಥ ಏಲಕ್ಕಿ, ತೆಂಗಿನ ತುರಿ ಮತ್ತು ಬೆಲ್ಲ ತುರಿ, ಇದಿಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ, ಸಂಪೂರ್ಣ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ರೆ ಫಟಾಫಟ್ ಅಂತ ಆಗಿಬಿಡುತ್ತೆ ರಸಾಯನ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಸಂಪೂರ್ಣ ಮಿಕ್ಸ್ ಮಾಡಿದ್ದೀನಿ. ರುಚಿಕರವಾದಂತಹ ರಸಾಯನ ಅಥವಾ ಪಂಚಾಮೃತ ರೆಡಿಯಾಗಿದೆ. ಬಹಳ ಅದ್ಭುತವಾಗಿದೆ. ನಾನು ಒಂದು ಸ್ಪೂನ್ ತಿಂದು ನೋಡಿದೆ, ನನಗಂತೂ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾಲ್ಗೆಲ್ಲಿ ನೀರು ಬಂದುಬಿಡುತ್ತೆ, ಅಂದರೆ ಜೊಲ್ ಬಂದುಬಿಡುತ್ತೆ. ಫಸ್ಟ್ ನಾನು ತಿಂದು ನೋಡಿದೆ, ತುಂಬ ಅದ್ಭುತವಾಗಿದೆ. ನೀವು ಸಹ ಮಾಡ್ಕೊಳ್ಳಿ. ಬಾಳೆಹಣ್ಣು ಇದ್ದರೆ ವೇಸ್ಟ್ ಮಾಡಬೇಡಿ. ನಮ್ಮಲ್ಲಿ ಕೆಲವರೆಲ್ಲ ಬನ್ಸು ಅದು ಇದು ಎಲ್ಲ ಮಾಡ್ಕೊತಾರೆ, ಬಟ್ ನನ್ನ ಕೈನಲ್ಲಿ ಮಾಡಿದ್ರು ನಮ್ಮಲ್ಲಿ ತಿನ್ನೋರು ಯಾರು ಇಲ್ಲದೆ ಇರೋದ್ರಿಂದ ನಾನು ಈ ರೀತಿ ಮಾಡ್ತೀನಿ. ನನ್ನ ಅಕ್ಕಪಕ್ಕದ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದು ಈಗ ಟಿ ವಿ ನೋಡ್ತಾ ಎಲ್ಲ ತಿಂದು ಹಾಕ್ಬಿಡ್ತಾರೆ, ಖಾಲಿನೂ ಆಗೋಗುತ್ತೆ. ಇದು ವೇಸ್ಟ್ ಆಗೋದಿಲ್ಲ. ನೋಡಿದ್ರಲ್ಲ, ಮತ್ತೊಂದು ಆರೋಗ್ಯಕರವಾದ ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.